ಗೆಳೆಯರೇ, ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಈ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಕೇಳಿ ಆನಂದಿಸಿ. ಹಾಗೆ ನಾನು ಈ ಹಿಂದೆ ನೋಡಿರುವ ವಿಡಿಯೋವನ್ನು ಈ ಮುಂದಿನ ಭಾಗದಲ್ಲಿ ಈಗ ಮುಂದುವರೆಸೋಣ. ಆ ಸೇಬು ಹಣ್ಣುಗಳಲ್ಲಿ ರಸವು ಕಡಿಮೆ ಇತ್ತು, ಏಕೆಂದರೆ ಆ ಹಣ್ಣುಗಳು ತುಂಬ ಹಳೆಯದಾಗಿದ್ದ ಕಾರಣ. ಹಾಗೆ ಆ ಸೇಬು ಹಣ್ಣುಗಳನ್ನು ಯಾರೂ ಕೂಡ ಸೇವಿಸಿರಲಿಲ್ಲ. ಅದಕ್ಕಾಗಿ ಅದರಲ್ಲಿ ರಸ ಬರುವುದಿಲ್ಲ ಅಂತ ಹೇಳಿದರು. ಅದಕ್ಕೆ ನಾನು, ಇರಲಿ ಕೊಡಿ ಆಂಟಿ, ನಾನು ಒಂದು ಸ್ವಲ್ಪ ಟ್ರೈ ಮಾಡುತ್ತೇನೆ ಅಂತ ಹೇಳಿ ಆ ಸೇಬು ಹಣ್ಣುಗಳನ್ನು ಪಡೆದುಕೊಂಡೆ. ಆ ಆಂಟಿಗೂ ಕೂಡ ನಾನು ಹೇಳಿದಾಗ, ಅದಕ್ಕೆ ಆಂಟಿ, ಸೇಬು ಹಣ್ಣುಗಳನ್ನು ತೆಗೆದುಕೊಂಡು ನೀನು ಏನು ಮಾಡುತ್ತೀಯ? ನೀನು ಒಪ್ಪಿಗೆ ಕೊಟ್ಟರೆ ನಾನು ನನ್ನ ಹತ್ತಿರ ಒಂದು ಆಟುಣಿಕೆ ಸಾಮಾನು ಇದೆ, ಅದನ್ನು ನಾನು ನಿನಗೆ ಪರಿಚಯ ಮಾಡಿಕೊಡುತ್ತೇನೆ ಅಂತ ಹೇಳಿದರು. ಆ ವಸ್ತುವನ್ನು ನೋಡಿ ನೀನು ತುಂಬ ಖುಷಿ ಪಡುತ್ತೀಯ ಅಂತ ಹೇಳಿದಾಗ, ನಾನು ಆ ರೀತಿಯ ವಸ್ತುವನ್ನು ಹಿಂದೆ ಯಾವತ್ತಿಗೂ ಕೂಡ ನೀನು ನೋಡಿರುವುದಿಲ್ಲ ಅಂತ ಆಂಟಿ ಹೇಳಿದಾಗ ನನಗೆ ಕುತೂಹಲ ಮೂಡಿಸಿದರು. ನಾನು ಆಂಟಿಗೆ, ಆಂಟಿ, ನೀವು ಸಮಯ ವ್ಯರ್ಥ ಮಾಡದೆ ನನಗೆ ಆ ಒಂದು ಆಟುಣಿಕೆಯ ವಸ್ತುವನ್ನು ಪರಿಚಯ ಮಾಡಿಕೊಡಿ ಅಂತ ಹೇಳಿದೆ. ಅದಕ್ಕೆ ಆಂಟಿ ನನಗೆ ರೇಗಿದರು, ಏಕೆಂದರೆ ನನ್ನ ಹತ್ತಿರ ಇರುವ ವಸ್ತುವನ್ನು ನೀನು ಪಡೆದುಕೊಂಡು ಅದಕ್ಕೆ ನೀನು ಪ್ರತಿಯಾಗಿ ನನಗೆ ಏನು ಕೊಡುತ್ತೀಯ ಅಂತ ಹೇಳಿ ಆಂಟಿ ಕೇಳಿದರು. ಅದಕ್ಕೆ ನಾನು, ಆಂಟಿ, ನೀವು ಏನು ಬೇಕು ಅದನ್ನು ನನಗೆ ನೇರವಾಗಿ ಕೇಳಿ, ನನ್ನ ಹತ್ತಿರ ಆದರೆ ನಾನು ನಿಮಗೆ ಧಾರಾಳವಾಗಿ ಕೊಡುತ್ತೇನೆ ಅಂತ ಹೇಳಿದೆ. ಹಾಗೆ ಆಂಟಿಗೆ ನಾನು ಹೇಳಿದಾಗ, ಆಂಟಿ, ಇಷ್ಟೆಲ್ಲ ದೊಡ್ಡ ಬಿಲ್ಡಪ್ ಬೇಡ. ನನ್ನ ಹತ್ತಿರ ಇರುವ ಆಟುಣಿಕೆಯ ವಸ್ತುವಿನ ಜೊತೆ, ಅಂದರೆ ನನ್ನ ತಂಗಿಯ ಜೊತೆ ಆಟವಾಡಲು ಒಂದು ವಸ್ತುವನ್ನು ನೀನು ಕೊಡಬೇಕು. ಹಾಗೆ ನಿನಗೆ ನನ್ನ ತಮ್ಮನನ್ನು ಪರಿಚಯ ಮಾಡಿಕೊಡು ಅಂತ ಆಂಟಿ ಹೇಳಿದರು. ನಾನು ಕೂಡ ನಿನಗೆ ನನ್ನ ತಂಗಿಯನ್ನು ಪರಿಚಯ ಮಾಡಿಕೊಡುತ್ತೇನೆ ಅಂತ ಅವರು ಕೂಡ ಹೇಳಿದರು. ಅದಕ್ಕೆ ನಾನು ಕೂಡ ಒಪ್ಪಿಕೊಂಡು ನನ್ನ ತಮ್ಮನನ್ನು ಆಂಟಿಗೆ ಪರಿಚಯ ಮಾಡಿಕೊಟ್ಟೆ. ನನ್ನ ತಮ್ಮನು ನೋಡಿ ಆಂಟಿ ಒಂದು ಕ್ಷಣ ಖುಷಿಪಟ್ಟು ಕಣ್ಣು ಮುಚ್ಚಿಕೊಂಡರು. ಹಾಗೆ ಅವರು ಖುಷಿಪಟ್ಟರು. ಹಾಗೆ ನನ್ನ ತಮ್ಮನು ಕೂಡ ಅವರು ಕರೆದುಕೊಂಡು ಮುದ್ದಾಡಿದರು. ಹಾಗೆ ನನ್ನ ತಮ್ಮನು ಕೂಡ ಇನ್ನೂ ಚಿಕ್ಕವನಾಗಿದ್ದ. ನನ್ನ ತಮ್ಮ ಯಾರು ಅಂತ ನಿಮಗೆ ಗೊತ್ತಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಆಂಟಿಯ ತಂಗಿ ಯಾರು ಅಂತ ಕೂಡ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ನಂತರ ನನಗೂ ಕೂಡ ಕುತೂಹಲ ಕಾಡುತ್ತಿತ್ತು. ಹಾಗೆ ಆಂಟಿ ಅವರ ತಂಗಿಯನ್ನು ಪರಿಚಯ ಮಾಡಿಕೊಟ್ಟಾಗ ನನ್ನ ಕಣ್ಣಲ್ಲಿ ಸ್ವರ್ಗ ಸಿಕ್ಕಂತಾಯಿತು, ಏಕೆಂದರೆ ಅದನ್ನು ವರ್ಣಿಸಲು ಸಾಲದು. ಏಕೆಂದರೆ ಹಾಗೆ ಆ ವಸ್ತು ಕೂಡ ಆಟವಾಡಲು ತುಂಬ ಚೆನ್ನಾಗಿಯೇ ಇತ್ತು. ಹಾಗೆ ಆ ವಸ್ತು ಕೂಡ ಆಟವಾಡುವ ರೀತಿಯಲ್ಲಿ ತುಂಬ ಅಗಲವಾಗಿ ರುಬ್ಬಿದ ಆಕಾರವನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿತ್ತು. ಹಾಗೆ ನಾನು ಸಮಯ ವ್ಯರ್ಥ ಮಾಡದೆ ಆಂಟಿಯ ತಂಗಿಯನ್ನು ಸ್ವಲ್ಪ ಹೊತ್ತು ಕರೆದುಕೊಂಡು ಆಟವಾಡಲು ಪ್ರಾರಂಭಿಸಿದೆ. ಹಾಗೆ ನಾವು ಆಟವಾಡಲು ಪ್ರಾರಂಭಿಸಿದಾಗ ನಾನು ನಂತರ ನನ್ನ ತಮ್ಮನ ಜೊತೆ ಆಂಟಿಯ ತಂಗಿಯ ಜೊತೆ ಆಟವಾಡಲು ಬಿಟ್ಟೆ. ಅವರಿಬ್ಬರು ಕೂಡಿ ಆಟವಾಡಲು ಪ್ರಾರಂಭಿಸಿದರು. ನನ್ನ ತಮ್ಮನು ಕೂಡ ತುಂಬ ತುಂಟನಾಗಿದ್ದ. ಒಂದು ಬಾರಿ ಅವನು ಆ ಆಟುಣಿಕೆಯ ವಸ್ತುವಿನ ಜೊತೆ ಆಟವಾಡಲು ಪ್ರಾರಂಭಿಸಿದರೆ ನನ್ನ ಮಾತನ್ನು ಅವನು ಕೇಳುತ್ತಿರಲಿಲ್ಲ. ಹಾಗೆ ನನ್ನ ತಮ್ಮ ಆಟವಾಡುವಾಗ ಆಂಟಿ ಅವರು ಸುಮ್ಮನೆ ಮಲಗಿಕೊಂಡಿದ್ದರು, ಏಕೆಂದರೆ ಅವರು ಬೆಳಗ್ಗಿನಿಂದ ಕೆಲಸ ಮಾಡಿ ತುಂಬ ಸುಸ್ತಾದ ಕಾರಣ ಅವರು ಸುಮ್ಮನೆ ಮಲಗಿಕೊಂಡರು. ನಾನು ಸುಮ್ಮನೆ ಕೂರದೆ ಆಟವನ್ನು ಸ್ವಲ್ಪ ವೇಗವಾಗಿ ಆಡಿಸಲು ಶುರು ಮಾಡಿದೆ. ಅದಕ್ಕೆ ಆಂಟಿಯು ಕೂಡ ಸುಮ್ಮನೆ ಮಲಗಿಕೊಂಡಿದ್ದರು. ನನಗೂ ಕೂಡ ತುಂಬ ಖುಷಿಯಾಯಿತು. ನಂತರ ನನ್ನ ತಮ್ಮನು ಸ್ವಲ್ಪ ಹೊತ್ತಾದ ನಂತರ ಅವನಿಗೆ ತುಂಬ ಸುಸ್ತಾಯಿತು, ಏಕೆಂದರೆ ಅವನು ನಿರಂತರವಾಗಿ ಆಟವಾಡುತ್ತಿದ್ದ. ಹಾಗೆ ಅವನ ಹತ್ತಿರ ಇರುವ ತುಪ್ಪವನ್ನು ಏನು ಮಾಡುವುದು ಅಂತ ಹೇಳಿ ಆಂಟಿಗೆ ಕೇಳಿದೆ. ಅದಕ್ಕೆ ಆಂಟಿ, ಆ ತುಪ್ಪವನ್ನು ಏಕೆ ವೇಸ್ಟ್ ಮಾಡುತ್ತೀಯಾ? ಆ ತುಪ್ಪದ ವ್ಯಾಲ್ಯೂ ನಿನಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳಿ ಆಂಟಿ ನನಗೆ ರೇಗಾಡಿದರು. ಹಾಗೆ ನಾನು ಸುಮ್ಮನೆ ಕುಳಿತುಕೊಂಡೆ. ಆ ತುಪ್ಪವನ್ನು ಅಲ್ಲಿಯೇ ಇಡುವ, ನಾನು ಆಮೇಲೆ ಆ ತುಪ್ಪವನ್ನು ತೆಗೆದುಕೊಂಡು ನಾನು ಸೇವಿಸುತ್ತೇನೆ ಅಂತ ಹೇಳಿದೆ. ಆಂಟಿ ಅಂತ ಹೇಳಿದಾಗ ನಾನು ಅಲ್ಲಿಯೇ ಬಿಟ್ಟು ನನ್ನ ತಮ್ಮನನ್ನು ಕರೆದುಕೊಂಡೆ. ಅದಕ್ಕೆ ಆಂಟಿ ನನಗೆ ರೇಗಾಡಿದರು, ಏಕೆಂದರೆ ನನ್ನ ಹತ್ತಿರ ಇರುವ
ಆ ವಸ್ತುವನ್ನು ನೀನು ಪಡೆದುಕೊಳ್ಳುತ್ತಿದ್ದೀಯಾ, ಆದರೆ ನೀನು ಅದಕ್ಕೆ ಪ್ರತಿಯಾಗಿ ನನಗೆ ಏನನ್ನು ಕೊಡುತ್ತೀಯಾ ಅಂತ ಆಂಟಿ ನನಗೆ ಕೇಳಿದಾಗ, ಅದಕ್ಕೆ ನಾನು ಆಂಟಿ ನೀವು ನೇರವಾಗಿ ಮತ್ತೆ ನನಗೆ ಆಂಟಿ ಕೇಳಿದರು. ಹಾಗೆ ಈ ಒಂದು ವಿಷಯ ಮಾರನೇ ದಿನವೂ ಕೂಡ ನಡೆಯಿತು. ಹಾಗೆ ಈ ರೀತಿಯ ವಿಷಯಗಳು ಮಾರನೇ ದಿನ ನಾವು ಆಟವಾಡಲು ಹೋದಾಗ ನಡೆಯಿತು. ಹಾಗೆ ನಾವು ಆಟೋಣಿಕೆಯ ಸಾಮಾನನ್ನು ತೆಗೆದುಕೊಂಡು ಆಟವಾಡಲು ಹೋದೆವು. ನಾನು ಇಲ್ಲ, ಅದನ್ನೇ ನೀವು ಪರಿಚಯ ಮಾಡಿಕೊಡುತ್ತೇನೆ ಅಂತ ಆಂಟಿಗೆ ಹೇಳಿದೆ. ಹಾಗೆ ನಾನು ಹೊಸ ಹೊಸ ರೀತಿಯ ಆಟೋಣಿಕೆ ಸಾಮಾನುಗಳನ್ನು ತರಿಸಿಕೊಳ್ಳಬೇಕು ಅಂತ ಅನಿಸಿತು. ಹಾಗೆ ನಮ್ಮ ಪಕ್ಕದಲ್ಲೇ ಇರುವ ನನ್ನ ಗೆಳೆಯನ ಹತ್ತಿರವೂ ಕೂಡ ಆಟೋಣಿಕೆ ಸಾಮಾನುಗಳು ತುಂಬ ಚೆನ್ನಾಗಿಯೇ ಇದ್ದವು. ಹಾಗೆ ನಾನು ನನ್ನ ಪಕ್ಕದ ಮನೆಯಲ್ಲಿ ಇರುವ ಗೆಳೆಯನನ್ನು ಕರೆದುಕೊಂಡು ಅವನ ಹತ್ತಿರ ಇರುವ ಆಟೋಣಿಕೆ ವಸ್ತುವನ್ನು ನಾನು ಆಂಟಿಗೆ ಪರಿಚಯ ಮಾಡಿಕೊಡಲು ಹೇಳಿದೆ. ಹಾಗೆ ನನ್ನ ತಮ್ಮನ ಹತ್ತಿರ ಇರುವ ಆಟೋಣಿಕೆ ಸಾಮಾನುಗಳನ್ನು ನೋಡಿ ತುಂಬ ಖುಷಿಯಾಯಿತು. ಹಾಗೆ ನನ್ನ ತಮ್ಮನ ಹತ್ತಿರ ಇರುವ ಆಟೋಣಿಕೆ ಸಾಮಾನುಗಳು ಎಂದರೆ ಯಾವುವು ಅಂತ ನಿಮಗೆ ಗೊತ್ತಾಗಿದ್ದರೆ ಬೇಗನೆ ಕಮೆಂಟ್ ಮಾಡಿ. ಹಾಗೆ ನನಗೂ ಕೂಡ ಅವನು ಯಾವ ರೀತಿಯ ಆಟೋಣಿಕೆ ಸಾಮಾನಿಂದ ಆಟವಾಡುತ್ತಾನೆ ಅಂತ ಕೂಡ ಖುಷಿ, ಹಾಗೆ ತುಂಬ ಕುತೂಹಲವಿತ್ತು. ಹಾಗೆ ನನ್ನ ಕಣ್ಣಿಗೆ ಸ್ವರ್ಗ ಸಿಕ್ಕಂತೆ ಆಯಿತು. ಏಕೆಂದರೆ ನಾನು ಕೂಡ ಆ ರೀತಿಯ ಆಟವಾಡುವುದನ್ನು ಮೊದಲ ಬಾರಿಗೆ ನೋಡುತ್ತಿದ್ದ ಕಾರಣ ನನಗೂ ಕೂಡ ತುಂಬ ಖುಷಿಯಾಯಿತು. ಹಾಗೆ ನನ್ನ ಸ್ನೇಹಿತನ ಹತ್ತಿರ ಇರುವ ಆಟೋಣಿಕೆ ಸಾಮಾನು ಕೂಡ ತುಂಬ ಚೆನ್ನಾಗಿಯೇ ತುಂಬ ಒಳ್ಳೆಯ ರೀತಿಯಲ್ಲಿಯೇ ಇತ್ತು. ಹಾಗೆ ನಾನು ಸಮಯ ವ್ಯರ್ಥ ಮಾಡದೆ ನನ್ನ ಸ್ನೇಹಿತನಿಗೆ ಆಂಟಿಯ ಹತ್ತಿರ ಆಟೋಣಿಕೆ ಸಾಮಾನು ಇದ್ದವು ಅದನ್ನು ಪಡೆದುಕೊಂಡು ನಾನು ನನ್ನ ತಮ್ಮನ ಹತ್ತಿರ ಅವನನ್ನು ಪಕ್ಕದಲ್ಲಿ ಕೂರಿಸಿ ನನ್ನ ಗೆಳೆಯನ ಹತ್ತಿರ ಇರುವ ಆಟೋಣಿಕೆ ಸಾಮಾನಿನಿಂದ ಆಂಟಿಯ ಹತ್ತಿರ ಇರುವ ಆಟೋಣಿಕೆ ಸಾಮಾನಿನ ಜೊತೆ ಆಟವಾಡಲು ಬಿಟ್ಟೆ. ಹಾಗೆ ನನ್ನ ಸ್ನೇಹಿತನು ಕೂಡ ತುಂಬ ಖುಷಿಯಿಂದ ಆಟವಾಡಿದ. ಏಕೆಂದರೆ ಅವನು ಮೊದಲು ಒಂದೆರಡು ಸಾರಿ ಆಟವಾಡಿ ಅವನು ಒಂದು ಗೆಲುವನ್ನು ಪಡೆದಿದ್ದ. ಅದಕ್ಕಾಗಿ ನಾನು ಆಟವಾಡಲು ಬಿಟ್ಟೆ. ಹಾಗೆ ನಾನು ಖುಷಿಯಿಂದ ಅಲ್ಲಿಯೇ ಪಕ್ಕದಲ್ಲಿ ಇರುವ ಟೇಬಲ್ ಮೇಲೆ ಇರುವ 2 ಸೇಬು ಹಣ್ಣುಗಳನ್ನು ನಾನು ಒಂದೊಂದಾಗಿ ತೆಗೆದುಕೊಂಡು ಸೇವಿಸಲು ಶುರು ಮಾಡಿದ್ದೆ. ಏಕೆಂದರೆ ನನಗೂ ಕೂಡ ತುಂಬ ಹಸಿವಾದ ಕಾರಣ ನಾನು ಸೇಬು ಹಣ್ಣುಗಳನ್ನು ಸೇವಿಸುತ್ತಿದ್ದೆ. ಹಾಗೆ ನನ್ನ ಸ್ನೇಹಿತನು ಕೂಡ ತುಂಬ ಹೊತ್ತಿನ ಕಾಲ ಆಟವಾಡಿ ಅವನಿಗೂ ಕೂಡ ತುಂಬ ಸುಸ್ತಾಯಿತು. ಹಾಗೆ ಅವನು ಮನೆಯಿಂದ ಬರುವಷ್ಟರಲ್ಲಿ ಅವನ ತಮ್ಮನ ಹತ್ತಿರ ಇರುವ ತುಪ್ಪವನ್ನು ಏನು ಮಾಡಬೇಕು ಅಂತ ಹೇಳಿ ಅವನು ಆಂಟಿಗೆ ಕೇಳಿದ. ಆಂಟಿಯು ಅಲ್ಲಿಯೇ ಪಕ್ಕದಲ್ಲಿ ಸೋಫಾದ ಮೇಲೆ ಕುಳಿತುಕೊಂಡು ಆ ತುಪ್ಪವನ್ನು ಏನು ಮಾಡುತ್ತೀಯಾ, ಅಲ್ಲಿಯೇ ಬಿಡು ಅಂತ ಹೇಳಿ ಅವರು ಕೂಡ ಸುಮ್ಮನೆ ಟಿವಿ ನೋಡುತ್ತಾ ಕುಳಿತುಕೊಂಡರು. ಹಾಗೆ ನಾನು ಕೂಡ ಅಲ್ಲಿಯೇ ಪಕ್ಕದ ಟೇಬಲ್ ಮೇಲೆ ಕುಳಿತುಕೊಂಡಿದ್ದೆ. ಹಾಗೆ ನಾನು ಕೂಡ ಅವನಿಗೆ ಆ ತುಪ್ಪವನ್ನು ಅಲ್ಲಿಯೇ ಬಿಡು ಅಂತ ಹೇಳಿ ಸುಮ್ಮನೆ ನಾನು ಸೇಬು ಹಣ್ಣನ್ನು ತಿನ್ನುತ್ತಾ ಕುಳಿತುಕೊಂಡೆ. ಹಾಗೆ ನನ್ನ ಸ್ನೇಹಿತನು ಕೂಡ ತುಂಬ ಅವನು ಅಲ್ಲಿಯೇ ತುಪ್ಪವನ್ನು ಬಿಟ್ಟು ತುಂಬ ಖುಷಿಪಟ್ಟ. ಹಾಗೆ ಅವನಿಗೆ ಮಾರನೇ ದಿನವೂ ಕೂಡ ಆಟವಾಡಲು ಆ ಆಟೋಣಿಕೆಯ ವಸ್ತುವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ದೆ. ಹಾಗೆ ಅವನು ಕೂಡ ತರುತ್ತೇನೆ ಅಂತ ಹೇಳಿ ಎಲ್ಲರ ಒಪ್ಪಿಗೆಯ ಮೇರೆಗೆ ಆ ಆಟವನ್ನು ಅಲ್ಲಿಯೇ ಬಿಟ್ಟೆವು. ಹಾಗೆ ಈ ವಿಡಿಯೋವನ್ನು 18 ವಯಸ್ಸು ಮೇಲ್ಪಟ್ಟ ಯುವಕರು ಮಾತ್ರ ನೋಡಬೇಕಾಗಿ ವಿನಂತಿ. ಹಾಗೆ ಈ ಕತೆ ಪಾರ್ಟ್ 2 ಬೇಕಾದರೆ ಪಾರ್ಟ್ 2 ಅಂತ ಹೇಳಿ ಬೇಗನೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕತೆ ಯಾವುದೇ ವ್ಯಕ್ತಿಗಾಗಲಿ ವ್ಯಕ್ತಿತ್ವಕ್ಕಾಗಲಿ ಸಮಾಜಕ್ಕಾಗಲಿ ಸಂಬಂಧಪಟ್ಟಿಲ್ಲ. ಈ ಕತೆ ಕೇವಲ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ಕತೆ ನಮ್ಮ ಚಾನಲ್ನಲ್ಲಿ ದಿನನಿತ್ಯ ಅಪ್ಲೋಡ್ ಆಗುತ್ತಿರುತ್ತವೆ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಒತ್ತಿ. ಹಾಗೆ ಈ ಕಥೆಯನ್ನು ನೀವು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಅಕ್ಷರಗಳ ತಪ್ಪಾದಲ್ಲಿ ಕ್ಷಮೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.